ಇಂಪ್ಯಾಕ್ಟ್ಗಳ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಅದು ಗ್ಯಾರಂಟಿ ನ್ಯೂಸ್. ಎಲ್ಲಿ ಭ್ರಷ್ಟಾಚಾರ ನಡೆಯುತ್ತೋ ಅಲ್ಲಿ ಗ್ಯಾರಂಟಿ ನ್ಯೂಸ್ ಇರುತ್ತೆ. ಅಲ್ಲಿ ತಪ್ಪು ಮಾಡಿದ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸೋ ತನಕ ವಿರಮಿಸಲ್ಲ ಅನ್ನೋದು ಪದೇ ಪದೇ ಸಾಬೀತಾಗಿದೆ. ಇದಕ್ಕೆ ಮತ್ತೊಂದು ಕೇಸ್ ಸೇರ್ಪಡೆ ಆಗಿದೆ. ಯಾವುದೋ ಸ್ಟೋರಿ ಅಂತೀರಾ? ಈ ಸ್ಟೋರಿ ನೋಡಿ. ಕೆಜಿಎಫ್ ಸಾರಿಗೆ ಇಲಾಖೆ ಅಧಿಕಾರಿ ವಿರುದ್ಧ ತನಿಖೆಗೆ ಆದೇಶ. ಗ್ಯಾರಂಟಿ ನ್ಯೂಸ್ ನ ವರದಿಗೆ ಎಚ್ಚೆತ್ತ ಆರ್ಟಿಒ ಆಯುಕ್ತರು. ಇಂಪ್ಯಾಕ್ಟ್ ಗಳ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಗ್ಯಾರಂಟಿ ನ್ಯೂಸ್. ತಪ್ಪು ಎಲ್ಲಿ ನಡೆಯುತ್ತೋ ಅಲ್ಲಿ ಇರುತ್ತೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಅಷ್ಟೇ ಅಲ್ಲ, ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ದಾಖಲೆಗಳ ಸಮೇತ ಪ್ರಶ್ನೆ ಮಾಡುವ ಕೆಲಸವನ್ನ ಗ್ಯಾರಂಟಿ ನ್ಯೂಸ್ ಮಾಡುತ್ತೆ. ಅದು ತಾರ್ಕಿಕ ಅಂತ್ಯ ಕಾಣೋವರೆಗೂ ನಾವು ಸುಮ್ಮನಿರೋದಿಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೆಜಿಎಫ್ ಸಾರಿಗೆ ಕಚೇರಿಯಲ್ಲಿ ತಪ್ಪು ಮಾಡಿದ್ದ ಆರ್ಟಿಒ ಇನ್ಸ್ಪೆಕ್ಟರ್ ಪೂಜಾ ಪ್ರಕರಣ. ಖತರ್ನಾಕ್ ಆಫೀಸರ್ಗಳಿವರು. ಕಾನೂನು ಉಲ್ಲಂಘನೆ ಮಾಡೋದ್ರಲ್ಲಿ ಎತ್ತಿದ ಕೈ ಈ ಅಧಿಕಾರಿಗಳದ್ದು. ಕೆಜಿಎಫ್ ಆರ್ಟಿಒ ಕಚೇರಿಯಲ್ಲಿದ್ದಾರೆ ಲೇಡಿ ರೂಪದ ರೋಬೋಟ್. ಹೊರ ರಾಜ್ಯದ ವಾಹನಗಳಿಗೆ ಕ್ಷಣ ಮಾತ್ರದಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗುತ್ತೆ. ಹಿಟ್ನಾಳ್ ಟೋಲ್ನಲ್ಲಿ ಪಾಸ್ ಆಗುವ ಹೊತ್ತಲ್ಲೇ ಅದೇ ಲಾರಿಗೆ ಕೆಜಿಎಫ್ನಲ್ಲಿ ಎಫ್ಸಿ. ಕೆಜಿಎಫ್ IMV ಪೂಜಾ ಅವರ ಕೃಪೆ ಇದ್ರೆ ಎಲ್ಲಿಯೋ ಇವರ ವಾಹನಕ್ಕೆ ಸಿಗುತ್ತೆ. ಎಸ್, ಕೆಜಿಎಫ್ ಸಾರಿಗೆ ಕಚೇರಿಯಲ್ಲಿ ಕೆಲಸ ಮಾಡ್ತಿರೋ ಪೂಜಾ ಅಕ್ರಮವಾಗಿ ಭಾರಿ ವಾಹನಗಳಿಗೆ ಅಕ್ರಮವಾಗಿ ಎಫ್ಸಿ ಮಾಡ್ತಿರೋದನ್ನ ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಡಿತ್ತು. ಇದೀಗ ಅಧಿಕಾರಿ ಪೂಜಾ ವಿರುದ್ಧ ತನಿಖೆಗೆ ಇಲಾಖೆ ಆದೇಶ ನೀಡಿದೆ. ಇದರಿಂದ ಗ್ಯಾರಂಟಿ ನ್ಯೂಸ್ಗೆ ಬಿಗ್ ಇನ್ಫ್ಯಾಕ್ಟ್ ಸಿಕ್ಕಿದೆ. ವರದಿಗೆ ಸ್ಪಂದಿಸಿರೋ ಸಾರಿಗೆ ಆಯುಕ್ತ ಯೋಗೇಶ್ ಪೂಜಾ ವಿರುದ್ಧ ತನಿಖೆಗೆ ಸೂಚನೆ ನೀಡಿದ್ದಾರೆ. ಜಂಟಿ ಆಯುಕ್ತರ ನೇತೃತ್ವದಲ್ಲಿ ತನಿಖಾ ತಂಡ ರಚನೆಯಾಗಿದ್ದು 1 ವಾರದೊಳಗೆ ವರದಿ ನೀಡುವಂತೆಯೂ ಸೂಚಿಸಿದ್ದಾರೆ. ಒಟ್ಟಾರೆ ಕೆಜಿಎಫ್ ಆರ್ಟಿಒ ಕಚೇರಿಯಲ್ಲಿ ನಡೀತಾ ಇದ್ದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕಡೆಗೂ ಕಡಿವಾಣ ಹಾಕುವ ಸಮಯ ಬಂದಿದೆ. ಗ್ಯಾರಂಟಿ ನ್ಯೂಸ್ ವರದಿಗೆ ಎಚ್ಚೆತ್ತ ಇಲಾಖೆ ತನಿಖೆಗೆ ಆದೇಶ ನೀಡಿದೆ. ಉಲ್ಲಾಸ್ ಎಸ್ ಕಿರುವಾಸಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.